ವ್ಯಾಪಾರಗಳಲ್ಲಿ ನಷ್ಟ ಅನುಭವಿಸಿದ್ದ ಕೃಷ್ಣೇಗೌಡ ಆನೆಯನ್ನ ತಂದಾಗ ಇಲ್ಲಿಗೆ ಇವನ ಕತೆ ಮುಗಿದ ಹಾಗೆ. ಆನೆ ಸಾಕುವುದು ಅಂದ್ರೆ ಎಲೆಕ್ಷನ್ ನಿಂತ ಹಾಗೆ. ಮನೆ ಮಠ ಮಾರ್ಕೊಂಡು ಹೆಂಡತಿ ಮಕ್ಕಳು ಬಾಯಿಗೆ ಮಣ್ಣು ಹಾಕುವಂತ ಕ್ಷಿಪ್ರ ಮಾರ್ಗ ಇದು ಅಂತ ಇವರೆಲ್ಲರೂ ತಿಳಿದಿದ್ರು. ಆದ್ರೆ ಆಗಿದ್ದು ಇದರ ತದ್ವಿರುದ್ಧ. ಮಠದಲ್ಲಿ ಬರೀ ಒಣ ಹುಲ್ಲು ತಿಂದು ಸೊರಗಿದ್ದ ಆನೆ ಗೌರಿಗೆ ಆ ಕೃಷ್ಣೇಗೌಡ ಬೈನೆ ಸೊಪ್ಪು, ಹಸಿ ಹುಲ್ಲು, ಇಂಡಿ ಅಂತ ಕೊಟ್ಟು ಪೊಗಡದಸ್ತಾಗಿ ಬೆಳೆಸಿದ. ಆನೆ ಮರ ಎಳೆದ ತಂದ ಬಾಡಿಗೆಯಲ್ಲಿ ಒಳ್ಳೆ ಹಣ ಬಂತು ನೋಡ್ರಿ. ಆವಾಗ್ಲೇ ಆ ಕೃಷ್ಣೇಗೌಡ ಹಣದ ಮುಖ ನೋಡಿದ್ದು. ಕೃಷ್ಣೇಗೌಡರು ನೀವ ಸರ್ ಬರೆಯೋದ್ ಬಿಟ್ಟು ಎಲ್ಲಿ ಸರ್ ನೀವು ಹೇಳಿ ಸರ್. ಈ ಹಳೆ ಮಿಲಿಟರಿ ಜೀಪ್ಗಳ ಹಣೆ ಬರವೇ ಇಷ್ಟು. ಒಂದು ವಿಲ್ಲಿಸ್ ಗೇರ್ ಬಾಕ್ಸ್ ಜೋಡಿಸ್ಕೋಬಾರ್ದ? ನೋಡ್ರಿ ಕೃಷ್ಣೇಗೌಡ್ರೆ, ನನಗೆ ಈ ಹಳೆ ಕಾಲದ ಭಾಗಗಳನ್ನ ಬದಲಿಸಿ ಇದರ ಒರಿಜಿನಾಲಿಟಿ ಹಾಳು ಮಾಡೋದು ನನಗೊಂದು ಚೂರು ಇಷ್ಟ ಅಲ್ಲ ನೋಡಿ. ಅದಕ್ಕೆ ಇದರ ಒರಿಜಿನಾಲಿಟಿ ಉಳಿಸೋ ಪ್ರಯತ್ನದಿಂದ ತಿಂಗಳಿಗೊಂದ್ಸಲ ಇದ್ರ ಕೆಳಗಡೆ ಬಿದ್ದುಕೊಂಡು ಗೇರ್ ರಿಪೇರಿ ಮಾಡೋದೇ ನನಗೆ ಖಾಯಂ ಕೆಲಸ ಆಗ್ಬಿಟ್ಟಿದೆ. ಸರ್ ನಿಮ್ಮ ಹಳೆ ಮಿಲಿಟರಿ ಜೀಪ್ಗೂ ನಿಮಗೂ ನನ್ನೊಂದು ಒರಿಜಿನಲ್ ನಮಸ್ಕಾರ ಸರ್. ಏನ್ರಿ ಕೃಷ್ಣೇಗೌಡ್ರೆ, ನಿಮ್ಗೆ ವಯಸ್ಸಾಯ್ತು, ಬುದ್ಧಿ ಬರಲಿಲ್ಲ. ನಡೀರಿ. ನೀವೆಲ್ಲ ಯಾವಾಗ ಬದಲಾಗ್ತೀರೋ ಏನೋ, ನಮಗಾಕಪ್ಪ ದೊಡ್ಡ ವಿಷಯ. ನಡಿ ನಡಿ ಯಪ್ಪ. ನಮ್ ಕಡೆ ಈ ಕೆಮ್ಮು ಕಾಲಿಂಗ್ ಬೆಲ್ ಹಾಗೆ. ಮನೆ ಹತ್ರ ಯಾರು ಕಾಣದೇ ಇದ್ದಾಗ ಕೆಮ್ಮಿ ಕ್ಯಾಕರಿಸಿ ಉಗುಳ್ತಾರೆ, ಗಲಾಟೆ ಮಾಡ್ತಾರೆ. ಬಹುಶಃ ಭಾಷೆ ಉಪಯೋಗಿಸಿ ಕರಿಬೇಕಂದ್ರೆ ಏನೆಲ್ಲಾ ತೊಂದರೆಗಳನ್ನ ಎದುರಿಸ್ಬೇಕು. ಮನೆಯವರ ಹೆಸರೇನು, ಹೆಸರಿಟ್ಟು ಕರಿಬೇಕು, ಅಯ್ಯ ಅನ್ಬೇಕು, ಸ್ವಾಮಿ ಅನ್ಬೇಕು, ಏಕವಚನ ಉಪಯೋಗಿಸ್ಬೇಕು, ಬಹುವಚನ ಉಪಯೋಗಿಸ್ಬೇಕು. ನೋಡಿ ಎಷ್ಟೆಲ್ಲಾ ತೊಂದರೆಗಳು. ಅದರ ಬದಲು ಒಂದೆರಡು ಸಾರಿ ಅಂತ ಕೆಮ್ಮಿ ಬಿಟ್ರೆ ಇವು ಯಾವ ತೊಂದರೆಗಳು ಇರೋದಿಲ್ಲ. ಮತ್ತೆ ಬಂತು ನೋಡ್ರಿ ಕಾಲಿಂಗ್ ಬೆಲ್. ಯಾರಯ್ಯ ಅದು? ನಾನ್ ಸ್ವಾಮಿ. ನಾನು ಅಂದ್ರೆ ಯಾರಯ್ಯ? ನನಗಿಲ್ಲಿ ನಿನ್ ಕಾಲು ಬಿಟ್ಟು ಮತ್ತೇನು ಕಾಣಿಸ್ತಾ ಇಲ್ಲ. ಅಯ್ಯೋ ಇಲ್ಲಿದ್ರಾ? ನಾನ್ ಸ್ವಾಮಿ ಲೈನ್ ಮ್ಯಾನು. ಲೈನ್ ಮ್ಯಾನ್ ತಿಪ್ಪನ ಏನು? ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅಲ್ಲ ಸ್ವಾಮಿ, ನಾನು ಲೈನ್ ಮ್ಯಾನ್ ದುರ್ಗಪ್ಪ. ಇಲ್ಲ ಈ ಕಡೆ ಏ ದುರ್ಗಪ್ಪ, ಆ ಟೆಲಿಫೋನ್ ಅವ್ರಿಗೆ ಯಾಕೋ ತೂತೆ ಮಾರೆ. ಅವ್ರಿಗೆ ಕಂಡ್ರೆ ನಿನ್ಗೆ ಆಗೋದಿಲ್ವಾ? ಇಬ್ಬರದು ಕೆಲಸ ಕಂಬ ಹತ್ತಾನೆ. ಸರ್ ಅದೊಂದು ತರಲೆ ಡಿಪಾರ್ಟ್ಮೆಂಟ್ ಅಲ್ಲ ಸ್ವಾಮಿ. ನಮ್ ತಂದೆ ಹತ್ರ ನಿಮ್ ತಂದೆ ತರಬೇಡ್ರಿ. ಟೆಲಿಫೋನ್ ಗುರ್ರ ಅಂತ ಹಾಗೆ ಹೀಗೆ ಅಂತ ದಿನ ಪುಕಾರ್ ಇಡ್ತಾನೆ ಇರ್ತವೆ. ಏನೋ ಸಮಾಚಾರ ದುರ್ಗಪ್ಪ? ಸ್ವಾಮಿ ಈ ಕಡೆ ನೋಡಿ. ಏನಯ್ಯ ಸಮಾಚಾರ? ಸಮಾಚಾರ ಏನಿಲ್ಲ ಸ್ವಾಮಿ. ಮತ್ತೇನ್ ಬಂದಿದ್ದಯ್ಯ? ಸುಮ್ನೆ ಹೀಗೆ. ಏ ದುರ್ಗಪ್ಪ, ನೀನ್ ನೋಡ್ತಾ ಇದ್ರೆ ಯಾವ್ದು ಕೆಲಸ ಇಲ್ಲದೆ ಪುರುಸೊತ್ತಾಗಿ ಇಲ್ಲಿಗೆ ಬಂದಿರೋ ಹಾಗಿದೆ. ಸುಮ್ನೆ ಬಂದ್ ಕೆಲಸ ಏನಂತ ಜರೂರಾಗಿ ಹೇಳ್ಬಿಡೋ ಮಾರಾಯ. ನಿಮ್ ಜೊತೆ ಮಾತಾಡ್ತಾ ಕೂತ್ಕೊಳ್ಳಕ್ಕೆ ನನಗೆ ಪುರುಸೊತ್ತಿಲ್ಲ. ಅದು ಏನಿಲ್ಲ ಸ್ವಾಮಿ, ಸ್ವಲ್ಪ ಕೊಡ್ಲಿ ಇದ್ರೆ ಬೇಕಿತ್ತು ನೋಡಿ. ನಿಮ್ಮ ಕರೆಂಟ್ ಕೆಲ್ಸಕ್ಕೂ ಕೊಡ್ಲಿಗೂ ಏನೋ ಸಂಬಂಧ? ಸ್ವಾಮಿ ಒಂದ್ ಮರದ ಕೊಂಬೆ ಮುರ್ಕೊಂಡು ಲೈನ್ ಮೇಲೆ ಬಿದ್ದಿದೆ, ಅದನ್ನ ಕೊಡದ ಲೈನ್ ಕ್ಲಿಯರ್ ಮಾಡ್ತಾ ಇತ್ತು. ಸ್ವಲ್ಪ ಕೊಡ್ಲಿ ಇದ್ರೆ ಕೊಡಿ ಸ್ವಾಮಿ. ಸರಿ ಕಡೆ, ಆ ಕೊಡ್ಲಿ ಮನೆ ಮೇಲೆ ಹತ್ತದ ಮೇಲಿದೆ, ನಿನ್ನೆ ಹತ್ತಿ ತಕೊಂಡೋಗ್ಬಿಡು. ಸರಿ ಸ್ವಾಮಿ. ಸರ್ ಕೊಡ್ಲಿ ಸಿಕ್ತು. ಸರಿ ಕಣಯ್ಯ, ತಗೊಂಡು ಹೋಗು. ಏನ್ ಸರ್ ಎಲ್ಲ ಮಣ್ಣಾಗಿದೆಯಲ್ಲ. ಈ ದುರ್ಗಪ್ಪ ನಾನು ಕೊಡ್ಲಿ ತಗೊಂಡು ಹೋದವನು 3-4 ದಿನ ಹೋದ್ರು ವಾಪಸ್ ಇಲ್ಲ. ನಾನು ಕೊಡ್ಲಿನೂ ಪತ್ತೆ ಇಲ್ಲ. ಆ ಕೊಡ್ಲಿ ಆದ್ರೂ ಸುಳ್ಳು ಹೇಳಿ ಕತ್ಕೊಂಡು ಹೋಗುವಷ್ಟು ಅಮೂಲ್ಯವಾದದ್ದೇನಲ್ಲ. ಮೊನ್ನೆ ಕೆರೆ ಕೆಲ್ಸಕ್ಕಂತ ಮಣ್ಣು ಒಡ್ರು ಆ ಕೊಡ್ಲಿ ತಗೊಂಡು ಹೋಗಿ ಕಲ್ಲು ಮಣ್ಣು ಅಂತ ನೋಡಿದೆ ಎರ್ರ ಬೀದಿ ಜಜ್ಜಿ ಹಾಕ್ಬಿಟ್ಟಿದ್ದಾರೆ. ಈಗ ಅದನ್ನ ಕೊಡ್ಲಿ ಏನ್ಬೇಕು, ಸುತ್ತಿಗೆ ಏನ್ಬೇಕು? ಆ ಕೊಡ್ಲಿಯಿಂದ ಆ ದುರ್ಗಪ್ಪ ಮರ ಹಾಕಿ ಕಡಿತಾನೋ. ಏನ್ ದುರ್ಗಪ್ಪನೋ ಏನೋ. ಹಾ, ಪ್ರತಿ ಬೇಸಿಗೆಯಲ್ಲಿ
ಈ ಆನೆಯದ್ದು ಏನಾದ್ರೂ ಒಂದು ರಾಧ ಅಂತ ಗ್ಯಾರಂಟಿ. ಅದೇನು ಆನೆನೇ ಮಾಡ್ತಿತ್ತು ಅಥವಾ ಉರಿ ಬಿಸಿಲಿನ ಸೆಕೆಗೆ ಜನರೇ ತಮ್ಮ ಸಹನೆ ಕಳ್ಕೊಳ್ತಿದ್ರು ಹೇಳೋದೇ ಕಷ್ಟ. ಅದೇನಾಯ್ತಂತ ಸರಿಯಾಗಿ ಹೇಳೋ ಮಾರಾಯ. ಅರೇ ಭಾಯಿ, ಈ ಕೃಷ್ಣಂದು ಗೋರಂದು ಹಾಸಿಗೆ ಇಲ್ಲ, ನಮ್ದಕ್ಕೆ ಬಾಳೆಹಣ್ಣಿಗೆ ಕೊಟ್ಟಿರಂತ ನಮ್ ದುಕಾನ್ಗೆಲ್ಲ ದೂಡಿಸಿ ಬಿಟ್ಟಿದ್ದೆ ಭಯ್ಯ. ಅವ ಬೈ ಅವ್ ದೇಕೋ ಬೈ ದೇಕೋ, ನಮ್ದಕ್ಕೆ ಸೋಡಾಗೆ ಬಾಟ್ಲಿಗೆ ದೇಕೋ, ಬೆಂಕಿ ಪಟ್ನ ಬೀಡಿಗೆ ದೇಕೋ. ಅರೇ क्या बर्बाद हो गए रे अल्लाह, पेपर मटी पुड़ी पुड़ी हो गए रे अल्लाह. अरे साहब साहब, ನಮ್ದಕ್ಕೆ ಬಹುತ್ ನಷ್ಟಗೆ ಆಗೈತೆ, ನಮ್ದಕ್ಕೆ ನಷ್ಟ ಆಗೆ. ಆ ಕೃಷ್ಣಂದು ಗೋಡಗೆ ಕಟ್ಟಿ ಕೊಡ್ಬೇಕು. ಅರೆ ಸಾಲೆ ಗೌಡ आओ आओ ಮಾಗನಿ. ಏಯ್ ರಮಣ, ಗೋಡ ಗೋಡಲೇ ಗೌಡ ಗೌಡ. ಅದೇ ಗೋಡ ಗೋಡ. ಇಷ್ಟಕ್ಕೆಲ್ಲ ಕಾರಣ ಈ ದರಿದ್ರ ಆನೆ. ರೆಹಮಾನ, ಇಷ್ಟಕ್ಕೆಲ್ಲ ಕಾರಣ ವೇಲ. ಹೋಗ್ ಕರ್ಕೊಂಡ್ ಬಾ, ಹೋಗು ಹೋಗು. हुआ बोला थी बोला क्या बोला, अल्लाह की कसम सही बोला. अरे मेरी जान, वेला किधर है रे साले, वेला किधर है? आओ ನಮ್ದಕ್ಕೆ ಕೈಗೆ ಸಿಗೋ. ನಮ್ದಕ್ಕೆ ಕೈಗೆ ಸಿಗ್ಲಿ, ನಮ್ದಕ್ಕೆ ನಾನು ಕೀಮಾಗೆ ಮಾಡ್ತೀನಿ. ವೇಲಾ, ವೇಲಾ ಕಿಟ್ಟನೆ ಕಾಸನೆ ಕಳ್ಳ ಕುಡಿಚೆ, ಪಗಳು ಮಾಡಲಿ ಪೆಲ ಹಿಡಿಚೆ, ಕೆನ್ನ ಮಾಡಿ ಕಷ್ಟ ಕಲ್ಲಾಗದು ವೇಲ ಇದ. ಕಷ್ಟ ಕಲ್ಲಾಗದು ವೇಲ ಇದ. ಅರೆ ಸಾಲೆ ಕುತ್ತೆ ಅದು ನಮ್ದಕ್ಕೆ ಗೌರಿಗೆ ಐತೆ. ನಮ್ದಕ್ಕೆ ಗೌರಿ ಬೇಕು. ಅರೆ ಕುತ್ತೆ ಸಾಲೆ, ನಿಮ್ದು ಹಾಸಿಗೆ ಜಾಕೋ ನಮ್ ದುಕಾನಿಗೆಲ್ಲ ಹೇಗೆ ಜೋಡಿಸಿದೆ. ನೋಕಮ್ಮ ನೋಕಿಲ್ಲ, ಸೋಡಾ ಬಾಟ್ಲಿಗೆ ನೋಕು, ಬೀಡಿ ಪಟ್ಟ ಬೆಂಕಿಗೆ ನೋಕು, ಪೆಪ್ಪರ್ಮೆಂಟ್ ಎಲ್ಲ ಪುಡಿ ಪುಡಿ ಹೋಗಿದಲ್ಲ ಅವರೇ. ಬಾಳೆಹಣ್ಣೆಲ್ಲ ಚೆಲ್ಲ ಪಿಲ್ಲಿ ಆಗಿವೆ. ಬಾಳೆ ಎಸ್, ಇದು ರೇಹಮಾನ್ ಕೆಲಸ. ರೇಹಮಾನ್ ಇಲ್ಲೆಲ್ಲ ಬಾಳೆಹಣ್ಣು ಚೆಲ್ಲ ಪಿಲ್ಲಿ ಆಗಿವೆ. ಇಲ್ಲಿ ಬಿದ್ದಿರೋ ಬಾಳೆಹಣ್ಣಲ್ಲಿ ಎನ್ನ ಗೌರಿ ಒಂದಾದ್ರೂ ಮುಟ್ಟಿದ್ಯಾ? ಇಲ್ಲ, ಟಚ್ ಮಾಡೈತಿ. ಟಚ್ ಮಾಡೈತಿ. ಶಾಮೆ, ಶಾಮೆ ಇಲ್ಲಿ ಬನ್ನಿ ಶಾಮೆ, ಬನ್ನಿ ಬನ್ನಿ, ನನ್ನ ನ್ಯಾಯ ಕೊಡ್ಸಿ ಬನ್ನಿ. ಇಲ್ಲಿ ಬಿದ್ದಿರೋ ಬಾಳೆಹಣ್ಣಲ್ಲಿ ಎನ್ನ ಗೌರಿ ಒಂದಾದ್ರೂ ಮುಟ್ಟಿದ್ಯಾ? ಮುಟ್ಟೈತೆ. ಮುಟ್ಟಿಲ್ಲ. ಇಲ್ಲ 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 ರೇಹಮಾನ್, ಈ ಬಾಳೆಹಣ್ಣಿಗೋಸ್ಕರ ಎನ್ನ ಗೌರಿ ನಿನ್ನ ಅಂಗಡಿ ಬಿಡಿಸಿದ್ದು ಸುಳ್ಳು. ಅರೇ ಅಲ್ಲ, ಅರೇ ಅಲ್ಲ. ರೇಹಮಾನ್, ಅಷ್ಟಕ್ಕೂ ದಿನ ಬಾಳೆಹಣ್ಣು ಕೊಟ್ಟು ಕೊಟ್ಟು ಅಭ್ಯಾಸ ಮಾಡಿಸಿದವ್ರು ಯಾರು ಬೈ? ಯಾರು? ಬೈ, ನಮ್ದಕ್ಕೆ ವಿಶ್ವಾಸಕ್ಕೆ ಇಲ್ಲ. ಅಲ್ಲ ಬಾ, ಸಪೋರ್ಟ್ ಕೊಡು. ಅರೇ ದುರ್ಗಂಧಪ್ಪ, ನಮ್ದಕ್ಕೆ ವಿಶ್ವಾಸಕ್ಕೆ ಇಲ್ಲ. ಇಲ್ಲ 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 ಇಲ್ಲ, ನಿಮ್ಗೂ ನಮ್ದಕ್ಕೆ ವಿಶ್ವಾಸಕ್ಕೆ ಇಲ್ಲ. ಇಲ್ಲ
इसके हाई विटनेस जोर जुबेदा गए थे। अरे जुबेदा आओ आओ बोल गया आओ बोल सबको बोलो ये अनेक नाने न मारे लमता बोल गया बोल मयूना ಸ್ವಲ್ಪ ಸುಮ್ಮನೆ ನಿಂತ್ಕೊಳ್ಳೋ ಮಾರ್ರೆ. ಇವನು ಇಲ್ಲಿ ಅದು ಏನ್ ಮಾಡ್ದಂತ ಸ್ವಲ್ಪ ಸರಿಯಾಗಿ ಹೇಳಮ್ಮ. ಅದು ಅದು ಬೋಲ बोल गया बोल ನೀನ್ ಹೇಳಮ್ಮ. ಈ ರೆಹಮಾನ ಈ ಗೌರಿ ಆನೆಗೆ ಅನುಬಾರ್ದು ಎರಡು ಮಾತು ನಂದೇ क्या बर्बाद हो गए रे अल्लाह हमारा बिल्ली हमको ಏ ರೆಹಮಾನ ಅದು ಏನಂದಿ ಅಂತ ಸ್ವಲ್ಪ ಸರಿಯಾಗಿ ಹೇಳ್ಬಾರ್ದ? अरे साहब ಏನಿಲ್ಲ ಬಿಡಿ ಸಾಬ್ ಲೇ 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 ರೆಹಮಾನ, ಈ ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳ್ಕೊ ಅಣ್ಣ. ಮುಗಿರಿ ಮುಖ ಈಗಾದ್ರೂ ಹೇಳೋ ರೆಹಮಾನ, ಅದು ಏನಂದಿ ಅಂತ. ಸಾಬ್ ಏನಿಲ್ಲ ಬಿಡಿ ಸಾಬ್ ಏನಿಲ್ಲ ಅನುಭವನಲ್ಲ ಇವ್ರ ಮುಂದೆ ಯಾಕೆ ಕೇಳ್ಬೇಕು ಬಿಡಿ ಸಾಬ್ ಬಿಡಿ. अरे तेरी माँ की कसम आज नहीं छोड़ेंगे रे आज नहीं छोड़ेंगे ಏ, ಬಾ, 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 ಬಾ.